ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ. ಮಂಗಳವಾರದ ಸಂಪೂರ್ಣ ಸಂಚಿಕೆ ಆಸೆ ಒಂದು ಸಣ್ಣ ಪ್ರೋಮೋ ಫ್ರೆಂಡ್ಸ್. ಟಿವಿಗೂ ಮುಂಚೆನೇ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ. ರೋಹಿಣಿ ಮನೋಜ್ ಜೊತೆ ಮಾತಾಡ್ತಾ ಇರ್ತಾಳೆ. ಆಗ ಮನೋಜ್ ಹೇಳ್ತಾನೆ, ನಿನ್ನ ನಾನು ಇಷ್ಟಪಟ್ಟಾಗಿಂದ ನಿನ್ನಷ್ಟೇ ನನಗೂ ಇದೆ, ನನ್ನ ಮದುವೆ ಆಗಬೇಕು ಅಂತ. ಹಾಗೆ ನೀನು ನಾನು ವೆಯ್ಟ್ ಮಾಡ್ತಾ ಇದ್ದಿದ್ದ ದಿನ ಅಂತೆಲ್ಲ ಹೇಳ್ತಾ ಇರ್ತಾನೆ. ಆಗ ನಾನು ನಿಮ್ಮನ್ನು ತುಂಬ ಇಷ್ಟಪಟ್ಟಿದ್ದೀನಿ ಅಂತ ಹೇಳಿ, ನನ್ನ ಜೀವನದಲ್ಲಿ ತುಂಬ ಮುಖ್ಯವಾದದ್ದೊಂದು ವಿಷಯ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ತನ್ನ ಹಿಂದಿನ ಜೀವನದ ಒಂದು ಮಗು ಆಗಿರೋದು, ಹಾಗೆ 17 ವರ್ಷದ ಮುದ್ಕನಿಗೆ ಮದುವೆ ಮಾಡಿಕೊಟ್ಟಿರೋದೆಲ್ಲ ಹೇಳ್ತಾಳೆ. ಆದರೆ ಆ ಕಡೆಯಿಂದ ರಿಪ್ಲೈನೇ ಬರೋದಿಲ್ಲ. ಫೋನು ಕಟ್ ಮಾಡಿದ್ದಾನೆ ಅಂತ ಅಂದ್ಕೊಂಡು ನನ್ನ ಜೀವನ ಇನ್ನು ಮುಗಿದೋಯ್ತು ಕಣೆ ಅಂತ ಹೇಳ್ತಾ ಇರ್ತಾಳೆ ಫ್ರೆಂಡ್ಗೆ. ಆಗ ಹೇಳ್ತಾಳೆ, ನಾನು ಬೇಡ ಅಂದರೂ ನೀನು ಹೇಳಿದೆ ಅಂತ. ಹಾಗಲ್ಲ, ದಿನೇಶ್ ಬಂದು ಹೇಳೋಕ್ಕೂ ಮುಂಚೆನೇ ನಾನು ಹೇಳಿಬಿಟ್ರೆ ಅವ್ನಿಗೆ ಹೇಳಿದ್ದೀನಿ ಅನ್ನೋ ಸಮಾಧಾನ ಆದರೂ ನನಗಿರುತ್ತೆ ಅಲ್ವಾ ಅಂತ ಹೇಳ್ತಾರೆ. ಹಾಗೆ ಮದುವೆ ಹೆಣ್ಣನ್ನು ಕರ್ಕೊಬನ್ನಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂತೇಳಿ ಮೀನಾಗೆ, ನೀನೇ ಈ ಮನೆ ಹಿರಿ ಸೊಸೆ ಅಮ್ಮ, ನೀನು ಹತ್ರನೇ ಇದ್ದು ಎಲ್ಲ ಮಾಡಬೇಕು, ನೀನು ಹೋಗಿ ಕರ್ಕೊಂಬ ಅಂತ ಹೇಳ್ತಾರೆ. ಆಗ ಮೀನಾ ಹೋಗಿ ಕರೀತಾಳೆ. ರೋಹಿಣಿ ಇನ್ನೂ ರೆಡಿಯಾಗಿರೋದಿಲ್ಲ, ಆದರೆ ಬರೋದಕ್ಕೆ ಅಂತಲೂ ರೆಡಿ ಇರೋದಿಲ್ಲ. ಕರೆದ್ರೆ ಕೂಡ ಇಲ್ಲ ಬರ್ತೀನಿ ಒಂದು 2 ನಿಮಿಷ, ಮನೋಜ್ ಅವ್ರು ಬಂದ್ರಾ ಅಂತ ಕೇಳ್ತಾಳೆ. ಇಲ್ಲ ಮನೋಜ್ ಅವ್ರು ಬಂದಿಲ್ಲ, ಅವ್ರು ಬರ್ತಾರೆ, ನೀವು ಬನ್ನಿ ಅಂತ ಇರ್ತಾರೆ. ಆದರೆ ಕೂಡ ಅವಳು ಇದು ಮಾಡ್ಕೊಳ್ದೆ, ಏನು ಅಂತ ಗೊತ್ತಿಲ್ಲದೆ ಹೇಗೆ ಇದು ಮಾಡೋದು, ಅವ್ನು ಬರ್ತಾನೋ ಬರಲ್ವೋ ಅಂತಲೂ ಗೊತ್ತಿಲ್ಲ ಅಂತ ಹೇಳ್ತಾನೆ ಇರ್ತಾಳೆ. ಆದರೆ ರೆಡಿನೇ ಆಗಿರೋದಿಲ್ಲ. ಕನಕ ಮತ್ತು ರವಿ ಇಬ್ಬರೂ ಹಾರ ಎತ್ಕೊ ಬರ್ತಾರದು ನೋಡಿಬಿಟ್ಟು ಶಾಂತಿಗೆ ಅವರೇ ಕತ್ತಿಗೆ ಹಾರ ಹಾಕೋ ಬರ್ತಾಯಿದ್ದಾರೆ ಅಂತ ಭಾಸವಾಗುತ್ತೆ. ಹಾಗೆ ಜೋರಾಗಿ ಕಿಚ್ಚಾಡ್ತಾ ಇರ್ತಾಳೆ. ಹಾಗೆ ಹೀಗೆ ನೋಡು, ಮದುವೆ ಮಾಡ್ಕೊಂಬಿಟ್ಟಿದ್ರೆ ಹೂ ಕಟ್ಟೋಳು ಮದುವೆ ಮಾಡ್ಕೊಂಬಂದಿದ್ದಾನಲ್ಲೇ ಇವನು ಅಂತ. ಅಷ್ಟರೊಳಗೆ ಕೈಯಲ್ಲಿ ಇಟ್ಕೊಂಬಂದಿರ್ತಾರೆ. ಏನಾಯ್ತೆ ಈಗ ಅಂದರೆ ಅವರಿಬ್ಬರು ಹೂ ಹಾರ ಎತ್ಕೊಂಬರ್ತಾ ಇರ್ತಾರೆ. ಆಗ ಬಂದು ಮದುವೆ ಹಾರನ ಕೈಯಲ್ಲಿ ಇಟ್ಕೊಂಬರ್ದೆ ಇನ್ನೇನು ಮಾಡ್ತಾರೆ, ಮದುವೆಗೆ ಅಂತ ಹಾರ ತರ್ತಾರದು ಅವರು ಅಂತ ಕೂಡ ಹೇಳ್ತಾರೆ. ಹಾಗೆಯೇ ಕನಕನ ಅಲ್ಲಿಂದ ಬೈದು ಕಳಿಸಿ, ನಿನ್ನ ಕೆಲಸ ನೀನು ನೋಡ್ಕೊ ಹೋಗು ಅಂತ ಇಬ್ಬರಿಗೂ ಹೇಳ್ತಾರೆ. ಆಗ ಕನಕ ಮುಂದೆ ಹೋಗ್ತಾ ಇರಬೇಕಾದ್ರೆ ರವಿ ಮತ್ತೆ ಹೋಗಿ ಮಾತಾಡಿಸ್ತಾನೆ. ಹಾಗೆ ಹಿಂದೆ ಬಂದು, ನಿನಗೇನೋ ಕೆಲಸ, ಅವಳ ಜೊತೆ ಹೋಗೋ ಅಂತಾನೆ. ಹಾಗೆ ಕನಕಾಗೆ, ನಿನಗೇನೆ ನನ್ನ ಮಗನ ಜೊತೆ ಮಾತಾಡ್ಸಿದ ತಕ್ಷಣ ಅಂತ ಅಲ್ಕಿರ್ಕೊಂಡು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀಯ ನೀನು ಅಂತ ಬೈದು ಕಳಿಸ್ತಾರೆ. ಕನಕ ಸುಮ್ಮನೆ ಹೊರಟೋಗ್ತಾಳೆ. ಹಾಗೆ ಫ್ರೆಂಡನ್ನು ಕರ್ಕೊಂಡು ಬಾರೆ ಮದುವೆಣ್ಣನ ಕರ್ಕೊಂಬರೋಣ ಅಂತ ಹೋಗ್ತಾರೆ. ಅದರಲ್ಲಿ ಮೀನಾ ಕಾಯ್ತಾ ಇರ್ತಾಳೆ. ಅಲ್ಲಿಗೆ ಬಂದು ಮೀನಾಗೆ, ನಿನ್ನ ದೀಪ ಹಚ್ಚೋದೇ ಒಂದು ದೊಡ್ಡ ಅಪಶಕುನ, ಈಗ ಮದುವೆ ಹೆಣ್ಣನ್ನು ಬೇರೆ ಕರ್ಕೊಂಬರ್ತಾ ಇದೆಯಾ, ಎಷ್ಟು ದೊಡ್ಡ ಮನೆ ತಂದವರು ಅವರು, ಏನಾದರೂ ಒಂದು ನಿನ್ನ ಮುಖ ನೋಡಿದ್ರೆ ಜೀವನ ಪಾವನ ಆಗಿಬಿಡುತ್ತೆ ಅಂತ ಹೇಳ್ತಾ ಇರ್ತಾಳೆ. ಅಲ್ಲಿ ಕೆಲಸ ಮಾಡಿಬಿಡ ಅಂತ ಹೇಳಿದ್ದೀರಾ, ಮಾವ ನೋಡಿದ್ರೆ ಹೆಣ್ಣನ್ನು ಕರ್ಕೊಂಬ ಅಂತ ಹೇಳಿದ್ದಾರೆ, ಅದಕ್ಕೆ ಇಲ್ಲಿಗೆ ಬಂದಿದ್ದೀನಿ. ಅವ್ರು 100 ಹೇಳ್ತಾರೆ, ಅವ್ರು ಹೇಳಿದ್ದೆಲ್ಲ ನೀನು ಮಾಡಬೇಕಾ, ಹೋಗೇ ಇಲ್ಲಿಂದ ಅಂತ ಹೇಳಿ ಬೈದು ಕಳಿಸ್ಬಿಡ್ತಾಳೆ. ಆಗ ತುಂಬ ಮನ್ಸಿಗೆ ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೋಗ್ತಾಳೆ. ಆದರೆ ಮಾವ, ಯಾಕಮ್ಮ ನೀನು ಬಂದ್ಬಿಟ್ಟೆ, ಅವಳು ಹೆಣ್ಣನ್ನು ಕರ್ಕೊಂಬರುತ್ತಾನೆ ಅಂದರೆ, ಇಲ್ಲ ಮಾವ ಅತ್ತೆ ಕರ್ಕೊಂಬರ್ತಾರಂತ ಅವ್ರು ಹೇಳ್ತಾರಮ್ಮ, ನೀನು ಹೋಗಿ ಕರ್ಕೊಬ ಅಂತ ಹೇಳ್ತಾರೆ. ಆಗ ಮೀನಾ ಹೋಗ್ತಾ ಈ ಕಡೆ ನೋಡಿದ್ರೆ ಮಾವ, ನೀನೇ ಈ ಮನೆಗೆ ಅದೃಷ್ಟದ ಇವತ್ತೇ, ನಿನ್ನಿಲ್ಲ ಅಂದರೆ ಆಗೋದಿಲ್ಲ ಅಂತ ಹೇಳ್ತಾರೆ. ಆದರೆ ಕೆಲಸ ಮಾಡೋಕ್ಕೆ ಹೋದರೆ ಅತ್ತೆ ನೀನು ಈ ಮನೆ ದರಿದ್ರ ಅಂತ ಹೇಳ್ತಾರೆ. ಏನಪ್ಪ ಮಾಡಲಿ ಅಂತ ಅಂದ್ಕೊಂಡು ಹೋಗ್ತಾ ಇರಬೇಕಾದ್ರೆ ಕಾಲ್ ಬರುತ್ತೆ. ರೋಹಿಣಿ ಅವರಮ್ಮ ಕಾಲ್ ಮಾಡಿ ಮಾತಾಡ್ತಾ ಇರ್ತಾರೆ. ಆಗ ನೀವು ಮದುವೆಗೆ ಬರಲಿಲ್ವಾ ಅಂದರೆ, ಇಲ್ಲ ಬರಬೇಡ ಅಂತ ಹೇಳಿದ್ದಾರೆ ಅಂತಾರೆ. ಹೌದಾ, ಯಾರು ಅಂದಾಗ, ಆಗ ಮತ್ತೆ ಇಲ್ಲ ಅಮ್ಮ, ಮೊಮ್ಮಗನಿಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ ಅಲ್ಲ, ಅದಕ್ಕೆ ಬರೋಕ್ಕಾಗಲಿಲ್ಲ ಅಂತ ಹೇಳಿ ಯಾಮಾರಿಸ್ತಾಳೆ. ಆದರೆ ಮದುವೆಗೆ ಹೆಣ್ಣು ಫೋಟೋ ಕಳಿಸೋದು ಮರಿಬೇಡಮ್ಮ ಅಂತ ಕೂಡ ಹೇಳ್ತಾರೆ. ಆಯಿತು ಆಂಟಿ ಅಂತ ಹೇಳ್ತಾರೆ. ನೀನು ಮದುವೆ ಹೆಣ್ಣು ಜೊತೆನೇ ಇರು, ಏನೂ ತೊಂದರೆ ಆಗಿಲ್ವಲ್ಲ ಅಂದರೆ, ಅವರಪ್ಪ ಮಲೇಷ್ಯಾದಲ್ಲಿದ್ದಾರೆ, ಆದರೆ ಅವರಮ್ಮ ತೀರ್ಕೊಂಡಿದ್ದಾರೆ ಅಂತ ಆಂಟಿ ಅಂದಾಗ, ಅವರಮ್ಮಗೆ ತಡ್ಕೊಳಕ್ಕಾಗದೇ ಇರೋಷ್ಟು ನೋವಾಗುತ್ತೆ, ತುಂಬ ದುಃಖ ಕೂಡ ಪಡ್ತಾರೆ. ಹಾಗೆ ತುಂಬ ಕಣ್ಣಲ್ಲಿ ನೀರು ಹಾಕ್ಕೊಂಡು ಫೋಟೋ ಕಳಿಸೋದು ಮರಿಬೇಡಮ್ಮ, ಏನೇ ಆದರೂ ನನಗೊಂದು ಇನ್ಫಾರ್ಮ್ ಮಾಡ್ರು ಅಂತ ಹೇಳಿ ಫೋನ್ ಇಟ್ಬಿಡ್ತಾರೆ. ಹಾಗೆ ರೋಹಿಣಿ ರೆಡಿ ಆಗೋದಕ್ಕೆ ಅಂತ ಫ್ರೆಂಡ್ ಎಲ್ಲ ಡ್ರೆಸ್ಸು ತಂದು ಕೊಟ್ಟಿರ್ತಾಳೆ, ರೆಡಿ ಆಗಮ್ಮ ಅಂತ ಹೇಳಿ ರೆಡಿ ಆಗ್ತಾ ಇರ್ತಾಳೆ. ಮದುವೆಗೆ ಮರ್ತಾನೋ ಇಲ್ಲೋ ಮನೋಜ್, ನೀನು ಅಲ್ಲಿಗೆ ಹೋದರೆ ತಾನೇ ಗೊತ್ತಾಗೋದು, ನೀನು ರೆಡಿಯಾಗು ಹೋಗೋಣ ಅಂತ ಹೇಳ್ತಾಳೆ ಫ್ರೆಂಡು. ಆಗ ರೆಡಿ ಆಗೋದಕ್ಕೆ ಅಂತ ಸೀರೆ ಎಲ್ಲ ಉಟ್ಕೊತಾರೆ. ಮೀನಾ ಅವರಮ್ಮ ಒಂದು ಸೈಡಲ್ಲಿ ನಿಂತ್ಕೊಂಡಿರ್ಬೇಕಾದ್ರೆ ಒಂದು ಸಣ್ಣ ಪುಟ್ಟ ವಿಷಯಗಳಿಗೆ ರೋಹಿಣಿ ಅವರ ಅತ್ತೆಗೇ ಮೀನಾ ಮೇಲೆ ಹಾಕಿ ಕೊಡ್ತಾಳೆ. ಫ್ರೆಂಡ್ಸ್, ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.